ಕಿಟ್ಟಿ ಬದುಕಿ ಬಂದಿರುವುದು ಬಹಳಷ್ಟು ಜನರಿಗೆ ಖುಷಿ ತರಿಸಿದೆ. ಮತ್ತೆ ಬಹಳಷ್ಟು ಜನರು ಕೂಡ ವೇಟ್ ಮಾಡ್ತಾ ಇದ್ರು ಏನಾಗುತ್ತೆ ವಿಚಾರ ಅಂತ. ಅದೇ ರೀತಿ ಬಹಳಷ್ಟು ಜನ ಕೂಡ ಈಗ ಸಂತೋಷ ಪಟ್ಟಿದ್ದಾರೆ. ಯಾಕೆಂದ್ರೆ ಕಿಟ್ಟಿ ಮತ್ತೆ ರಾಮಾಚಾರಿ ಎರಡು ಪಾತ್ರವನ್ನು ಮಾಡ್ತಾ ಇರೋದು ಋತ್ವಿಕ್ ಅವರು. ಕಿಟ್ಟಿ ಪಾತ್ರ ಬೇಕಾಗಿತ್ತು, ಅಷ್ಟು ಬೇಗ ಮುಗಿಬಾರ್ದಿತ್ತು ಅಂತ ಸಾಕಷ್ಟು ಜನ ಒಂದು ಅಭಿಪ್ರಾಯ. ಅದೇ ರೀತಿ ಕಿಟ್ಟಿ ಪಾತ್ರ ಮುಗಿದಿಲ್ಲ, ಮತ್ತೊಮ್ಮೆ ರೀಸ್ಟಾರ್ಟ್ ಆಗಿದೆ, ಅಸಲಿ ಆಟ ಶುರು ಆಗ್ತಿದೆ. ಯಾವ ರೀತಿ ಕಿಟ್ಟಿ ಫೈಟ್ ಮಾಡ್ತಾನೆ, ಯಾವ ರೀತಿ ಒಂದು ಸತ್ಯವನ್ನ ಹೊರ ಹಾಕ್ತಾನೆ, ಮತ್ತೆ ವೈಶಾಖ ಕತೆ ಏನಾಗ್ಬೋದು, ವೈಶಾಖ ಏನಾದ್ರು ಮನೆ ಬಿಟ್ಟು ಹೋಗ್ತಾಳ ಕಾದು ನೋಡ್ಬೇಕು. ಈಗಾಗಲೇ ಚಾರು ಮನೆ ಬಿಟ್ಟು ಹೋಗಿದೆ, ಸೊ ಮದುವೆನ ಮಾಡ್ಬೇಕು ಅಂತ ಪ್ಲಾನ್ ಮಾಡ್ತಿದ್ದಾರೆ. ಈ ಒಂದು ಮದುವೆಗೆ ಯಾವ್ದಾದ್ರು ಅಡೆತಡೆಗಳು ಆಗುತ್ತೆ, ಮಾನ್ಯತಾ ಮದುವೆ ಮಾಡಕ್ ಬಿಡೋದಿಲ್ಲ. ಆದ್ರೆ ಕಿಟ್ಟಿನ ಮುಂದೆ ನಿಂತು ಮದುವೆ ಮಾಡುವಂತ ಚಾನ್ಸಸ್ ಕೂಡ ಇರುತ್ತೆ. ಕಾದು ನೋಡ್ಬೇಕು, ಮುಂದೆ ಒಳ್ಳೊಳ್ಳೆ ಟ್ವಿಸ್ಟ್ ಗಳು ಇರುತ್ತೆ, ಕಾದು ನೋಡೋಣ ಯಾವ ರೀತಿ ಬರುತ್ತೆ. ತುಂಬಾ ಜನರಿಗೂ ಕೂಡ ಇಷ್ಟ, ಒಳ್ಳೊಳ್ಳೆ ಟ್ವಿಸ್ಟ್ ಒಳ್ಳೊಳ್ಳೆ ಪ್ರಸಾರ ಆಗ್ತಿರುವಂತಹ ಕಾರಣ ಜನರಂತೂ ತುಂಬಾನೇ ಇಂಟ್ರೆಸ್ಟಿಂಗ್ ನಿಂದ ಸಂಜೆ ಆಯ್ತು ಅಂದ್ರೆ ನೋಡಕ್ಕೆ ಕುಳಿತು ಬಿಡ್ತಾರೆ. ಪ್ರತಿಯೊಬ್ಬರ ಒಂದು ನೆಚ್ಚಿನ ಫೇವರೇಟ್ ಜೋಡಿ ಆಗ್ಬಿಟ್ಟಿದ್ದಾರೆ ಕಿರುತೆರೆಯಲ್ಲಿ. ವರ್ಷ ಈ ಜೋಡಿ ಅವಾರ್ಡ್ ಪಡೆದುಕೊಳ್ತಾರೆ. ಈ ಬಾರಿ ಒಂದು ಅನುಬಂಧ ಅವಾರ್ಡ್ಸ್ ನಲ್ಲಿ ಈ ಜೋಡಿಗೆ ಅವಾರ್ಡ್ ಸಿಗೋದು ಗ್ಯಾರಂಟಿ. ನೀವೇನಂತೀರಾ? ನಿಮ್ಗೂ ಕೂಡ ಈ ಜೋಡಿ ಇಷ್ಟನ, ನೀವು ಕೂಡ ನೋಡ್ತೀರಾ, ಸಪೋರ್ಟ್ ಮಾಡ್ತೀರಾ? ಚಾರು ಇಷ್ಟನ, ವೈಶಾಖ ಇಷ್ಟನ? ವೈಶಾಖ ನಟನೆಯೂ ಕೂಡ ಸೂಪರ್ ಇದೆ, ಒಂದು ವಿಲನ್ ಪಾತ್ರ. ಐಶ್ವರ್ಯ ಅಂತ ಅವರ ನಿಜವಾದ ದಿವಸ ಅಗ್ನಿಸಾಕ್ಷಿಯಲ್ಲಿ ತನು ಅಂತ ಒಂದು ಪಾತ್ರ ನೋಡಿರ್ತೀರಲ್ಲ, ಸೊ ಅದನ್ನೆಲ್ಲ ಇವರೇ ನಿಭಾಯಿಸಿರೋ. ಜೊತೆಗೆ ಸೇವಂತಿ ಅಂತ ಅದನ್ನು ಕೂಡ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ರು. ಸೊ ಅಷ್ಟರ ಮಟ್ಟಿಗೆ ಚೆನ್ನಾಗಿ ನಡೆಸ್ತಾ ಇದ್ರೆ ಒಂದು ವಿಲನ್ ಪಾತ್ರ. ಮಾನ್ಯತಾ ಅವರು ಕೂಡ ಅಷ್ಟೇ ಚೆನ್ನಾಗಿ ನಡೆಸ್ತಾ ಇದ್ರೆ. ಕಾದು ನೋಡ್ಬೇಕು ಯಾವಾಗ ಇವರು ಸಿಕ್ಕಿ ಬೀಳ್ತಾರೆ. ಎಲ್ಲಾ ಸತ್ಯವೂ ಕೂಡ ಗೊತ್ತಿರುವುದು ಕಿಟ್ಟಿಗೆನೆ. ಸೊ ಈಗ ಕಿಟ್ಟಿ ಬಂದು ಎಲ್ಲ ಸತ್ಯವನ್ನ ತಿಳಿಸಿದ್ರೆ ಮನೆಯಿಂದ 100% ವೈಶಾಖ ಬಿಟ್ಟೋಗೋದು ಗ್ಯಾರಂಟಿ. ಅಲ್ಲೇ ಕೋದಂಡ ಬೇರೆ ಈಗ ವೈಶಾಖ ಸಪೋರ್ಟ್ಗೆ ನಿಂತಿರುವಂತ ಕಾರಣ ಸ್ವಲ್ಪ ಕಷ್ಟ ಆಗ್ತದೆ ಎಲ್ಲ ಸತ್ಯ ಗೊತ್ತಾ.